ನಮ್ಮದೆಲ್ಲ ಆಸೆ ಇತ್ತು. ಹೈಕಮಾಂಡ್ಗೆ ಮನವರಿಕೆ ಮಾಡಿದ್ದೀವಿ. ಈ ಭಾಗದ ಎಲ್ಲ ಗುಲ್ಬರ್ಗ ಜಿಲ್ಲೆದ ಎಲ್ಲ ಮುಖಂಡರು, ಪಕ್ಷದ ಮುಖಂಡರು ರೆಜುಲೇಷನ್ ಮಾಡಿದ್ದೀವಿ. ರಾಧಾಕೃಷ್ಣಗೆ ಟಿಕೆಟ್ ಕೊಡಬೇಕಂಥೇಳಿ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ರಾಷ್ಟ್ರೀಯ ನಾಯಕರು. ಅವರು ಇಡೀ ಕರ್ನಾಟಕ ರಾಜ್ಯ ಭಾರತ ದೇಶನೇ ಸುತ್ತಬೇಕಾಗಿದ್ದರಿಂದ ಅವರ ಒಂದು ವೇಳೆ ನಿರಾಕರಿಸಿದ್ರೆ ಅವ್ರ ಸ್ಥಾನಕ್ಕೆ ರಾಧಾಕೃಷ್ಣ ಕೊಡಬೇಕಂತ ಹೇಳಿದ್ದೀವಿ. ರಾಧಾಕೃಷ್ಣರಿಗೆ ಹೈಕಮಾಂಡ್ ಟಿಕೆಟ್ ಕೊಟ್ಟಿದೆ. ಗುಲ್ಬರ್ಗದಲ್ಲಿ ಮೊದಲಿದ್ದಂಥ ಶಾಸಕ ನಮ್ಮ MP ಅವರು ಯಾವುದೇ ಕೆಲಸಗಳು ಮಾಡಲಿಲ್ಲ. ಮತ್ತು ಹಿಂದಿನ ಕಾಲಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ತಂದು ಎಲ್ಲ ಯೋಜನೆಗಳು ವಾಪಸ್ ಹೋಗಿವೆ. ಜನ ಬೇಸತ್ತಿದ್ದಾರೆ. ಅಭಿವೃದ್ಧಿ ಕೆಲಸಗಳು ಯಾವುದೂ ಮಾಡಲೇ ಇಲ್ಲ. ಹೀಗಾಗಿ ಈ ಸಲ ರಾಧಾಕೃಷ್ಣರು ಆರಿಸಿ ತರಬೇಕಂತೇಳಿ ಜನ ನಿರ್ಣಯ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ರಾಧಾಕೃಷ್ಣರು 1 ಲಕ್ಷ ಮತಗಳಿಂದ ಆರಿಸಿ ಬರ್ತಾರೆ. ಖರ್ಗೆ ಅವರು ಸೋಲಿನ ಭಯದಿಂದ ರಾಧಾಕೃಷ್ಣರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಜನರಲ್ಲಿ ಮಾತಾಡ್ತಾರೆ. ಖರ್ಗೆಯವರು ಸೋಲಿನ ಭಯ ಅಂತ ಸಂದರ್ಭ ಬರೋದಿಲ್ಲ. 8 ಸಲ ಗೋರ್ಮೆಂಟ್ ಕಾಲದಲ್ಲಿ ಅವರು ಶಾಸಕರಾಗಿ ಆರಿಸಿ ಬಂದರು. 1 ಸಲ ಚಿತ್ತಾಪುರದಲ್ಲಿ ಆರಿಸಿ ಬಂದರು. 2 ಸಲ ಪಾರ್ಲಿಮೆಂಟ್ ಸದಸ್ಯರಾದರು. ಈ ಸಲ ರಾಷ್ಟ್ರ ಮಟ್ಟದ ರಾಜಕೀಯದಲ್ಲಿ ಹೋಗೋದ್ರಿಂದ ಇಡೀ ರಾಷ್ಟ್ರನೇ ಎಲ್ಲ ಕಡೆ ಸುತ್ತಬೇಕಾಗಿದ್ದರಿಂದ ಇಲ್ಲಿ ಸಮಯ ಕೊಡೋದು ಆಗೋದಿಲ್ಲ ಎಂಬ ಭಾವದಿಂದ ಮತ್ತು ಅಲ್ಲಿಯ AICC ನಿರ್ಣಯದ ಪ್ರಕಾರ ಅವರು ರಾಧಾಕೃಷ್ಣ ಅವರು ಕಲಬುರಗಿಯಲ್ಲಿ ಸಿಗಲ್ಲ, ಬೆಂಗಳೂರಲ್ಲಿ ಸಿಗ್ತಾರೆ. ಹೇಗೆ ವೋಟ್ ಮಾಡ್ತೀರಮ್ಮ ಸರ್? ಇರ್ತಾರೆ, ಗುಲ್ಬರ್ಗದಲ್ಲಿ ಇರ್ತಾರೆ. ಗುಲ್ಬರ್ಗದಲ್ಲಿ ಅವ್ರ ಸ್ವಂತ ಊರು. ಅವರು ಈ ಗುಂಡು ಗುರ್ತಿಯಲ್ಲಿ ಹುಟ್ಟು ಬೆಳೆದಂಥ ಊರದು. ಅವ್ರೇನು ಹೊರಗಡೆ ಹಿಡಿದು ಬಂದವರಲ್ಲ. ಅಂತ ಸ್ಟಿಫನ್ನೇ ಇಲ್ಲಿ ಆರಿಸಿ ಹೋಗ್ಯಾನ. ಧರ್ಮಸಿಂಗ್ ಸಾಹೇಬರು ರಾಜೀನಾಮೆ ಕೊಟ್ಟಾಗ ಸ್ಟಿಫನ್ಗೆ ಆರಿಸ್ತಂಥ ಜನರು. ರಾಧಾಕೃಷ್ಣ ಅಂತೂ ನಮ್ಮಲ್ಲಿಯವರೇ ಅವರು. ಅದಕ್ಕಾಗಿ ಅದರ ಬಗ್ಗೆ ಆ ಸಂದರ್ಭ ಉದ್ಭವಿಸಲ್ಲ. ಅವ್ರು 1 ಲಕ್ಷ ಮತಗಳು ಹೆಚ್ಚಿಗೆ ಆರಿಸಿ ಬರ್ತಾರೆ. ಹೌದು, ರಾಧಾಕೃಷ್ಣ ಅವರು ಬಹಳ ಹಿರಿಯರು. ಮತ್ತು ಕಲಬುರಗಿ ಅವ್ರಿಗೇನು ಹೊಸದೇನಲ್ಲ. ಸುಮಾರು 35-40 ವರ್ಷಕ್ಕಿಂತಲೇ ಹೆಚ್ಚಿನ ಒಂದು ಸಮಯದಿಂದ ಅವರು ಕಲಬುರಗಿ ಭಾಗದಲ್ಲಿ MLA ಚುನಾವಣೆ ಆಗಿರಬಹುದು, ಗುರ್ಮಿಟ್ಕಲ್ MLA ಚುನಾವಣೆ ಆಗಿರಬಹುದು, ಇಲ್ಲಾಂದರೆ MP ಚುನಾವಣೆ ಆಗಿರಬಹುದು, ಮತ್ತು ಭಾಳಷ್ಟು ಚುನಾವಣೆಗಳಲ್ಲಿ ಸಕ್ರಿಯವಾಗಿ ಅವರು ಭಾಗಿಯಾಗಿದ್ದಾರೆ. ಕೇವಲ MLA, MLC, MP ಚುನಾವಣೆ ಅಷ್ಟೇ ಅಲ್ಲ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಕೂಡ ಅವರು ಸುಮಾರು 35-40 ವರ್ಷದಿಂದ ಅವರು 100 ಜನರಿಗೆ ಅವರು ಸಹಾಯ ಸಹಕಾರ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಅವರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಅಳಿಯ ಅಂತ ಅಷ್ಟೇ ಅಲ್ಲ, ಅವರು ಇಲ್ಲಿ ಭಾಳಷ್ಟು ಕೂಡ ಕೆಲಸವನ್ನು ಮಾಡಿದ್ದಾರೆ. ಇವಾಗ ಅವರು ಮೊದಲ ಬಾರಿಗೆ ಇಲ್ಲಿ ಬರ್ತಾ ಇದ್ದಾರೆ. ಒಂದು ಒಳ್ಳೆಯ ಅಲೆ ಕಾಂಗ್ರೆಸ್ ಪರವಾಗಿ ಈ ಬಾರಿ ನಮ್ಮ ಈ ಒಂದು ಭಾಗದಲ್ಲಿದೆ. ಜನರು ಕೂಡ ಭಾಳ ನೊಂದ್ಕೊಂಡಿದ್ದಾರೆ. ಯಾಕೆ ನಾವು ಹಿಂದೆ ಇರತಕ್ಕಂಥ ಒಂದು 2019 ಚುನಾವಣೆಯಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಅವರು ಕಳ್ಕೊಂಡ್ವಿ ಅಂತ ಭಾಳ ನೋವಿದೆ. ಸೊ ಅದರ ಪ್ರಕಾರ ಒಂದು ಅಂಡರ್ ಕರೆಂಟ್ ಏನು ಹೇಳ್ತೀವಿ, ಒಂದು ಅಲೆ ಏನು ಹೇಳ್ತೀವಿ, ಕಾಂಗ್ರೆಸ್ ಪರವಾಗಿದೆ. ಈ ಬಾರಿ ಖಂಡಿತವಾಗಿ ರಾಧಾಕೃಷ್ಣ ಅವರು ಕಲಬುರಗಿ ಈ ಒಂದು ಲೋಕಸಭಾ ಕ್ಷೇತ್ರದಿಂದ ಕನಿಷ್ಠ 1 ಲಕ್ಷಕ್ಕಿಂತ ಹೆಚ್ಚಿನ ಮತಗಳಿಂದ ಅಂತರದಿಂದ ಗೆಲ್ತಾರೆ. ಫ್ಯಾಮಿಲಿಯವರಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ ಕಲಬುರಗಿಯಲ್ಲಿ. ಒಂದು ಬೇರೆಯವ್ರಿಗೆ ಕೊಟ್ಟಿಲ್ಲ, ಬೇರೆಯವ್ರನ್ನ ಆಕಾಂಕ್ಷೆ ಇದ್ದರೂ ಕೂಡ ಬೇರೆಯವ್ರಿಗೆ ಕೊಟ್ಟಿಲ್ಲ, ಅಮೌಂಟ್ ಇಲ್ಲ. ನಾವೆಲ್ಲ MLAs ಅವ್ರು ಸೇರಿ ಅವ್ರ ಹೆಸರು ಪ್ರಸ್ತಾವನೆ ಮಾಡಿದ್ದಾರೆ. ಇದು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಎಂದಿಗೂ ಕೂಡ ರಾಧಾಕೃಷ್ಣ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿಲ್ಲ. ನಾವೆಲ್ಲ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರು ಮತ್ತು ಎಲ್ಲ MLC ಅವರು ಎಲ್ಲರೂ ನಾವು ಸೇರಿ ಒಂದು ಪತ್ರವನ್ನು ಕೊಟ್ಟಿದ್ದೀವಿ. ಮೊನ್ನೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ, ಮಾನ್ಯ ಉಪಮುಖ್ಯಮಂತ್ರಿ ಅವರಿಗೆ, ಎಲ್ಲರೂ ಕೂಡ ಅವ್ರಿಗೆ ಒಂದು ಟಿಕೆಟ್ ಕೊಡಬೇಕು ಅಂತ ನಮ್ಮೆಲ್ಲ ಒಂದು ಬೇಡಿಕೆ ಇದೆ. ಅದರ ಒಂದು ಆಸೆ ಮೇರೆಗೆ ಅವರು ಟಿಕೆಟ್ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಸಿಗ್ತಾರೆ, ಕಲಬುರಗಿಯಲ್ಲಿ ಸಿಗಲ್ಲ, ಜಾಸ್ತಿ ಮಾತು ಕೂಡ ಕೇಳಬೇಕು. ಅದ್ರ ಜೊತೆಯಲ್ಲಿ ಅಂದರೆ ದುಡ್ಡಿರೋರು ಅವ್ರು ಗೆದ್ದರು, ಹೊಸದಾಗಿ ರಾಜಕೀಯವಾಗಿ ಹೊಸದಾಗಿದ್ದಾರೆ. ಅಂದರೆ ಕಲಬುರಗಿ ಡೆವಲಪ್ಮೆಂಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅವರಿಗೆ ಅಂತ ಹೇಳ್ತಾ ಇದ್ದಾರೆ ವಿರೋಧಿಯವರು. ಹಲವಾರು ವಿಷಯಗಳು ಹೇಳ್ತಾರೆ. ಆದರೆ ಒಂದು ಸತಿ ಜನರವ್ರ ಜವಾಬ್ದಾರಿ ಕೊಡಲಿ. ಜವಾಬ್ದಾರಿ ಕೊಟ್ಟಾಗ ಅವ್ರು ಇಲ್ಲಿ ಇರಲೇಬೇಕಾಗ್ತದೆ, ಭಾಗದ ಅಭಿವೃದ್ಧಿ ಮಾಡಲೇಬೇಕಾಗ್ತದೆ. ತಾವು ನೋಡ್ತೀರಿ ಚುನಾವಣೆ ರಿಸಲ್ಟ್ ಜೂನ್ 4ನೇ ತಾರೀಕು ಏನು ಬರ್ತದೆ. ಅದ ನಂತರ ಅವರು ಹೆಚ್ಚಿನ ಸಮಯ ಕಲಬುರಗಿ ಕೊಡ್ತಾರೆ ಅಂತ ನಾವೆಲ್ಲ ಶಾಸಕರು ನಾವೆಲ್ಲರೂ ಸೇರಿ ಅವ್ರಿಗೆ ಹೇಳ್ತೀವಿ. ಅವರು ಕೊಟ್ಟೆ ಕೊಡ್ತಾರೆ. ಒಂದು ಸತಿ ಜವಾಬ್ದಾರಿ ಬಂದಾಗ
ಮನುಷ್ಯ ಸಮಯ ಕೊಡಲೇಬೇಕಾಗ್ತದೆ, ಅವ್ರು ಖಂಡಿತವಾಗಿ ಕೊಡ್ತಾರೆ. ಅದಲ್ಲದೆ ಅವರು ಒಂದು ಸಣ್ಣ ಪುಟ್ಟ ಒಂದು ಕಾರ್ಯಕ್ರಮ ಇದ್ದರೂ ಕೂಡ, ಹಳ್ಳಿಯಲ್ಲಿರ್ತಕ್ಕಂಥ ಒಂದು ಲಗ್ನ ಇದ್ರೂ ಕೂಡ, ಏನು ಕಾರ್ಯಕ್ರಮ ಇದ್ದರೂ ಕೂಡ ಇವಾಗಂತಲ್ಲ, ಸುಮಾರು 35-40 ವರ್ಷದಿಂದ ಅವರು ಅವರ ಒಂದು ಪರಿವಾರದ ಪರವಾಗಿ ಭಾಗಿಯಾಗ್ತಾಯಿದ್ದಾರೆ. KKDಯ ಅಧ್ಯಕ್ಷರಾದ ಶ್ರೀ ಅಜಯ್ ಸಿಂಗ್ ಇಷ್ಟೆಲ್ಲ ಮಾತಾಡಿದರು. ಸುಮಾರು RK ದೊಡ್ಡಮನಿಯವರು ಸುಮಾರು 1 ಲಕ್ಷ ಮತಗಳಿಂದ ಗೆಲ್ಲೇ ಗೆಲ್ತಾರೆಂಬ ವಿಶ್ವಾಸ ವ್ಯಕ್ತಪಡಿಸಿದ ಶ್ರೀ ಡಾಕ್ಟರ್ ಅಜಯ್ ಸಿಂಗ್ ಅವರು.